ಓಂ ಶಾಂತಿ. ಎಲ್ಲರೂ ಇವತ್ತಿನ ದಿವಸ ಓಂ ಶಾಂತಿ. ಇವತ್ತಿನ ಶುಭ ದಿನದ ಶುಭಾಶಯಗಳು ಎಲ್ಲರಿಗೂ. ಇವತ್ತು ನಾವು ಏನು ಮಾಡೋರಿದ್ರು ಇದ್ದೇವಂದ್ರೆ ಹೊಸ ರೆಸಿಪಿ ಏನದ ಅಂದ್ರೆ ಇವತ್ತು ಎಲ್ಲರಿಗೂ ಓಂ ಶಾಂತಿ. ಈ ದಿವಸದ ಎಲ್ಲರಿಗೂ ಶುಭಾಶಯಗಳು. ಇವತ್ತಿನ ದಿವಸದು ಇವತ್ತು ನಾವು ಏನು ಮಾಡೋರಿದ್ದೇವೆ ಅಂದ್ರೆ ಹೂರಣ ಹೋಳಿಗೆ ಮಾಡೋರಿದ್ದೇವೆ. ಹೂರಣ ಹೋಳಿಗೆ ಅಂದ್ರೆ ಎಲ್ಲರಿಗೂ ಇಷ್ಟ ಆಗುತ್ತದಲ್ಲ ನೋಡ್ರಿ. ಯಾವಾಗ ಮಾಡ್ತೇವೆ ಹೂರಣ ಹೋಳಿಗೆ ಅಂದ್ರೆ ಯಾವಾಗ ಹಬ್ಬಕ್ಕೆ ಹುಣ್ಣಿಮೆಗೆ ಅಷ್ಟೇ ಹೂರಣ ಹೋಳಿಗೆ ಮಾಡ್ತೇವೆ. ಇವತ್ತಿನ ದಿವಸ ಯಾವುದು ಸ್ಪೆಷಲ್ ಡೇ ಯಾವಾಗ ಗುರ್ತದೇನು ರೀ ಇವತ್ತು ಏನದ ರೀ ಕಾರ ಹುಣ್ಣಿಮೆ ಅದ. ಕಾರ ಹುಣ್ಣಿಮೆ ದಿವಸ ಎಲ್ಲರೂ ಮನೆಯೊಳಗೆ ಏನು ಮಾಡ್ತಾರೆ, ಹೋಳಿಗೆ ಮಾಡ್ತಾರಲ್ವ. ಇವತ್ತು ನಾವು ಏನು ಮಾಡೋಣ, ಹೋಳಿಗೆ ಮಾಡೋದು ತೋರಿಸ್ಕೊಡ್ತೀನಿ ನಿಮಗೆ. ಏನು ನೋಡೋಣ್ರಿ, ಈಗ ಮೆಜರ್ಮೆಂಟಾಗಿ ತೊಗೊಳೋಣ ಎಲ್ಲನೂ. ಒಂದು ಕಪ್ ಏನು ಮಾಡೋಣ್ರಿ, ಕಡ್ಲೆಬೇಳೆ ತೊಗೊಳ್ರಿ. ನೋಡಿರಿ, ಒಂದು ಕಪ್ ಕಡ್ಲೆಬೇಳೆ ತೊಗೊಂಡು ಅದಕ್ಕೆ ಏನು ಮಾಡೋಣ, ಮೊದಲು ಸ್ವಚ್ಛಗೆ ತೊಳ್ಕೊಂಡ್ರಿ ನೀರು ಹಾಕಿ. ಕಡ್ಲೆಬೇಳೆ ತೊಗೊಂಡು ಏನು ಮಾಡೋಣ್ರಿ, ನೀರು ಹಾಕಿ ತೊಳ್ಕೊಂಡ್ರಿ. ಮನ್ಯಾಗ ಯಾವುದೇ ಬ್ಯಾಳೆ ಹಾಕೋಕ್ಕೊಳಗೆ ನೀವು ಅಡುಗೆ ಮಾಡೋಕ್ಕೊಳಗೆ ಏನು ಮಾಡ್ಬೇಕು ರೀ, ಸ್ವಚ್ಛ ತೊಳ್ಕೊಂಡು ಮಾಡಿರಿ. ಯಾಕಂದ್ರೆ ಈಗೆಲ್ಲ ಏನು ಮಾಡಿರ್ತಾರೆ, ಔಷಧಿ ಹಚ್ಚಿಟ್ಟಿರ್ತಾರೆ. ಅದಕ್ಕೆಲ್ಲ ಏನು ಮಾಡೋದು, ಪ್ರತಿಯೊಂದು ಅಡುಗೆ ಮಾಡೋಕ್ಕೊಳಗೆ ಬೇಳೆ ಕಾಳು ಯಾವುದೇ ಕಾಳು ಇರಲಿ ತೊಳ್ಕೊಂಡು ಮಾಡ್ತಾರೆ. ತೊಳೆದ್ಬಿಟ್ಟು ಈಗ ಏನು ಮಾಡ್ಬೇಕು ರೀ, ಇದಕ್ಕೆ ನೀರು ಹಾಕ್ಕೊಂಡ್ರಿ. ನೀರು ನೋಡ್ರಿ ಎಷ್ಟು ಹಾಕ್ಕೋತೀನಿ ಇದಕ್ಕೆ. 1 2 3 ಕಪ್ ಹಾಕಟ್ಟು ಏನು ಮಾಡೋಣ್ರಿ, ನೀರು ಹಾಕ್ಕೊಂಡ್ರಿ. ಅದಕ್ಕೆ 3 ಕಪ್ ನೀರು ಹಾಕ್ಕೊಂಡು ಏನು ಮಾಡೋಣ್ರಿ, ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರಿ. ಅದಕ್ಕೆ ಯಾಕೆ ಎಣ್ಣೆ ಹಾಕ್ಕೋಬೇಕಂದ್ರೆ ಏನಾಗಲ್ಲ ರೀ, ತಳಗೆ ಹತ್ಕೊಳ್ಳಲ್ರಿ. ಅದಕ್ಕೆಲ್ಲ ಏನು ಮಾಡೋಣ್ರಿ, 1 ಚಮಚ ಆಗಟ್ಟು ಎಣ್ಣೆ ಹಾಕ್ಕೊಂಡ್ರಿ. ನೋಡಿರಿ, 1 ಕಪ್ ಆಗಟ್ಟು ನಾನು ನೀರು ತೊಗೋತೀನಿ, ಕಮ್ಮಿ ಬೀಳ್ತವೆ. ಒಂದು ವಾಟ್ಯಕ್ಕೆ 4 ವಾಟೆ ನೀರು ಹಾಕ್ಕೋಬೇಕ್ರಿ. ಮತ್ತೇನು ಮಾಡ್ಬೇಕು ರೀ, ಒಂದು ಸ್ವಲ್ಪ ಉಂಬೆ ಎಣ್ಣೆ ಹಾಕ್ಕೊಳ್ಳೋದ್ರಿ 1 ಚಮಚ. ಯಾಕಂದ್ರೆ ತಳಗೆ ಹತ್ಕೊಳ್ಳಲ್ಲ. ಈಗ ಏನು ಮಾಡೋಣ ರೀ, ಅದ್ರ ಮೇಲೆ ಮುಚ್ಚಿ ಗ್ಯಾಸ್ ಮೇಲೆ ಇಟ್ಕೊಳ್ಳೋಣ. ನೋಡಿ, ಗ್ಯಾಸ್ ಮೇಲೆ ಇಟ್ಕೊಂಡು ಏನು ಮಾಡೋಣ ರೀ, ಗ್ಯಾಸ್ ಆನ್ ಮಾಡ್ಕೊಂಡ್ರಿ. ಗ್ಯಾಸ್ ಆನ್ ಮಾಡ್ಕೊಂಡಿವಲ್ಲ, ಈಗ ಏನು ಮಾಡೋಣ ರೀ, 3 ಸಿಟಿ ಆಗೋತಕ್ಕೆ ಏನು ಮಾಡೋಣ ರೀ, ಅದಕ್ಕೆ ಹಿಂಗೆ ಇಡಿಸೋಣ್ರಿ ಗ್ಯಾಸ್ ಮೇಲೆ. 3 ಸಿಟಿ ಆದ ಬಳಿಕ ಏನು ಮಾಡೋಣ ರೀ, ತೆಗೆದು ನೋಡ್ರಿ. ಬೇಳೆ ಎಷ್ಟು ಚಂದ ಕುದ್ದಿರ್ತಾವೆ ರೀ. ಮತ್ತು ಎಷ್ಟು ಬೇಳೆ ಹಾಕಿದ್ದು ಅದ್ರ 4 ಪಟ್ಟಿನಟ ಏನು ಮಾಡೋಣ ರೀ, ನೀರು ಹಾಕಬೇಕು. ಆಮೇಲೆ ಅದು ಬೇಳೆ ಚಂದ ಕುದಿತಾವೆ ರೀ. ನೋಡಿರಿ, ಯಾವುದೇ ಅಡುಗೆ ಮನೆಯಾಗ ಬರ್ಕೊಳಗೆ ಏನು ಮಾಡ್ಬೇಕು ರೀ, ಮೊದಲ ಶಾಂತ ರೀತಿ ಮನಸ್ಥಿತಿ ಹೆಂಗಿರ್ಬೇಕು, ಶಾಂತಿ ಇರ್ಬೇಕು ರೀ. ಏನು ನೋಡಿ, ದೇವ್ರ ಪೂಜೆ ಮಾಡಿ. ಈಗ ನೋಡ್ರಿ, ನಾವು ಹೋಳಿಗೆ ಮಾಡಿದ್ರೆ ಏನು ಮಾಡ್ತೇವೆ ರೀ, ಹಿಂದಕ್ಕೆ ಏನು ಮಾಡ್ತೀರಿ, ಹೂರಣ ಹೋಳಿಗೆ ಎದಕ್ಕೆ ಹಾಕ್ತೀರಿ, ಅವ್ರ ಹಬ್ಬ ಹುಣ್ಣಿಗೆ ಅಷ್ಟೇ ಹಾಕ್ತೀರಿ. ಅದ್ರ ಕಲ್ಲಾಗ ದೇವ್ರ ಪೂಜೆಗೆ ತಂದು ಹಾಕ್ತೀರಿ, ದೇವ್ರ ಬಾನ್ ಕೊಡೋಕ್ಕಲ್ಲಾಗ. ಅದ್ರ ಕಲ್ಲ ಏನು ಮಾಡ್ಬೇಕು ರೀ, ಯಾವುದೇ ಒಂದು ಪ್ರತಿಯೊಂದು ಅಡುಗೆ ಮಾಡೋಕ್ಕಾಗ ಪರಮಾತ್ಮ ನೆನಪು ಮಾಡಿ ಅಡುಗೆ ಮನೆ ಬರ್ಬೇಕು ರೀ. ನಾ ಅದಕ್ಕೆ ಹೇಳ್ತೀನಿಲ್ಲ ರೀ, ಪ್ರತಿಯೊಂದು ಕ್ಷಣ ಹೆಂಗಿರ್ತದೆ, ಶುಭ ದಿನ ಇರ್ತದೆ ರೀ. ಹಿಂಗೆ ಅನುಷಕಸಲ ಇವತ್ತು ಪಂಚಕದ, ಇವತ್ತು ನಮ್ಮ ಚಲೋ ದಿನ ಇಲ್ಲ, ಇವತ್ತು ಹಿಂಗೆ ಆ ವಾರ ಈ ವಾರ ಏನೂ ತಿಳ್ಕೊಬೇಡ. ಪ್ರತಿಯೊಂದು ಕ್ಷಣ ಹೆಂಗಿರ್ತದೆ, ಶುಭ ದಿನ ಇರ್ತದೆ. ಯಾಕಂದ್ರೆ ನೋಡಿರಿ, ಈ ಕ್ಷಣ ಹೋಯ್ತಂದ್ರೆ ಹೊಳ್ಳಿ ಮತ್ತೊಮ್ಮೆ ನಮ್ಗೆ ಈ ಕ್ಷಣ ಸಿಗಂಗಿಲ್ಲ ರೀ. ಅದಕ್ಕೆಲ್ಲ ಏನು ಮಾಡಿರಿ, ಪ್ರತಿಯೊಂದು ಕ್ಷಣನೂ ಏನು ತಿಳ್ಕೊರಿ, ಶುಭ ದಿನ, ಶುಭ ಸಂಕೇತ ಇರ್ತದೆ ರೀ. ಯಾಕಂದ್ರೆ ಇಂಥ ಕ್ಷಣ ಸಿಕ್ಕೋದೆ ಅಂದ್ರೆ ಭಗವಾನ ಶುಕ್ರಿಯ ಹೇಳ್ಬೇಕು ರೀ. ಯಾಕಂದ್ರೆ ನಮ್ಗೆ ಭಗವಾನ್ ಈ ಭೂಮಿ ಮೇಲೆ ಹುಟ್ಟಿಸಿ ಇಂಥ ಶ್ರೇಷ್ಠ ಕರ್ಮ ಮಾಡ್ಬೇಕು ರೀ. ಈ ಭೂಮಿ ಮೇಲೆ ಹುಟ್ಟಬೇಕಂದ್ರೆ ಶ್ರೇಷ್ಠ ಕರ್ಮ ಮಾಡ್ಲಿಕ್ಕೆ ಏನು ಕೊಟ್ಟರೆ, ನಮ್ಗೆ ಟೈಮ್ ಕೊಟ್ರೆ. ಅದಕ್ಕೆಲ್ಲ ಏನು ಮಾಡ್ಬೇಕು ರೀ, ಪ್ರತಿಯೊಂದು ಕ್ಷಣನೂ ಏನು ತಿಳ್ಕೊಬೇಕು ರೀ, ಶುಭ ದಿನ ತಿಳ್ಕೊಬೇಕು ರೀ. ಅದಕ್ಕೆಲ್ಲ ಅಡುಗೆ ಮನ್ಯಾಗ ಬರೋಕ್ಕೊಳಗೆ ಏನು ಮಾಡ್ಬೇಕು ರೀ, ಮನಸ್ಥಿತಿ ಶಾಂತಿ ಇಟ್ಟು ಬರ್ಬೇಕು ರೀ. ಯಾವಾಗಲೂ ಹೆಂಗೆ ಮಾಡ್ಬೇಕು ರೀ, ಅಡುಗೆ ಮಾಡೋಕ್ಕಾಗಿ ಖುಷಿಯಿಂದ, ಶಾಂತಿದಿಂದ, ಮನಸ್ಥಿತಿ ನಿರಾಳ ಆಗಿರ್ಬೇಕು ರೀ. ಎಲ್ಲರ ಬದ್ದಲ್ಲಿ ಹೆಂಗಿರ್ಬೇಕು ರೀ, ಶುಭ ಭಾವನೆ, ಶುಭ ಕಾಮನೆ ಕೊಡ್ಬೇಕು ರೀ ಎಲ್ಲರಿಗೆ ರೀ. ಅಂದ್ರೆ ಎಲ್ಲರಿಗೆ ಚಲೋ ಆಲೆ ಅಂದೇವಂದ್ರೆ ನಮ್ಗೆ ಚಲೋ ಆಗ್ತದೆ ರೀ. ಹೆಂಗಿರ್ತದೆ ರೀ, ಎಲ್ಲರಿಗೂ ನಾವು ಕೆಟ್ಟ ಆಲಕ್ಕೆ ಅನಿಸ್ತೇವಲ್ಲ ರೀ, ಆದರೆ ನಮ್ಮ ಮನಸ್ಥಿತಿನೇ ಮೊದಲು ಕೆಡ್ತದೆ ರೀ. ಅದಕ್ಕೆಲ್ಲ ಏನು ಮಾಡ್ಬೇಕು ರೀ, ಮೊದಲು ಎಲ್ಲರಿಗೆ ಚಲೋ ಆಲೆ ತಂದೆ ಬಯಸಬೇಕು ರೀ. ಈಗ ಏನು ಮಾಡೋಣ್ರಿ, ಇದಕ್ಕೆ 3 ಸಿಟಿ ತೊಗೊಳ್ರಿ. ನೋಡಿರಿ, ಈಗ ಸಿಟಿ ಕೊಡ್ಲತ್ತವ. ಹಿಂಗೆ 3 ಸಿಟಿ ತೊಗೊಳ್ರಿ. ಅದಕ್ಕೆ ಈಗ ನೋಡೋಣ, ತೆರೆದು ನೋಡೋಣ ರೀ ಬ್ಯಾಳೆ ಹ್ಯಾಂಗೆ ಕುದ್ದವ ಅನ್ನೋದು. ವಾವ್, ಎಷ್ಟು ಚಲೋ ಹೊತ್ತಿನ ಕುದ್ದವ ನೋಡ್ರಿ. ನೋಡಿರಿ, ಕುದ್ದವ ನೋಡ್ರಿ, ಬ್ಯಾಳೆ ಕುದ್ದವಲ್ರಿ. ಈಗ ಏನು ಮಾಡೋಣ್ರಿ, ಇದ್ರ ನೀರು ತೆಗೆದು ಬೆಲ್ಲ ಹಾಕೊಳ್ಳೋಣ್ರಿ. ಈಗ ಬ್ಯಾಳೆ ಒತ್ತಟ್ಟಿ ನೀರು ಒತ್ತಟ್ಟಿ ಮಾಡೋಣ್ರಿ. ನೋಡಿ, ಈ ರೀತಿಯಾಗಿ ಇಟ್ಕೊಂಡು ಚಾಣಿ ಕಾಳು ಒಂದು ಬೊಗಣೆ ಏನ್ರಿ ಇಟ್ಕೊಂಡು ಚಾಣಿ ಇಟ್ಕೊಂಡು ಏನು ಮಾಡೋಣ್ರಿ, ಈ ರೀತಿಯಾಗಿ ಇದ್ರಾಗ ಬ್ಯಾಳೆ ಎಂದೆಲ್ಲ ಕುದ್ಯಕ್ಕೆ ಬಾಳೆ ಇರ್ತವಲ್ಲ ಎಲ್ಲ ಬ್ಯಾಳೆ ಇದ್ರೆ ಹಾಕೊಳ್ಳೋಣ್ರಿ. ನೋಡಿ, ಈ ರೀತಿಯಾಗಿ ಏನಂತದ ಬ್ಯಾಳೆ ಇದಾತ ತಾಗ ನೀರು ಉಳಿತಾವೆ ರೀ. ಮತ್ತು
ಇದು ಸಾಂಬಾರು ಇಟ್ಟು ಮಸ್ತ್ ಆಗ್ತದೆ ರೀ. ಬ್ಯಾಳೆ ಸಾಂಬಾರು ಈ ನೀರಿಂದು ಹೋಳಿಗೆ ಜೋಡಿ ಅನ್ನ ಜೋಡಿ ಊಟ ಮಾಡೋಕೆ ಮಸ್ತ್ ಆಗ್ತದೆ ನೋಡಿರಿ. ಅಡಿ ಚಂದ ಕುದ್ದವೆ. ಈಗ ಏನು ಮಾಡೋಣ್ರಿ, ಇದಕ್ಕೆ ಬೆಲ್ಲ ಹಾಕ್ಕೊಂಡ್ರಿ ನೋಡಿರಿ. ಈ ಥರ ಏನು ಮಾಡೋದು, ಒಂದು ಬಾಯ್ಲಲ್ಲಿ ತೊಗೊಂಡು ಇಟ್ಕೋದ್ರಿ, ಒಂದು ಬೊಗಣೆ ಆಗತ್ತೆ ಅಂದರೆ ಬೇಳೆ ತೊಗೊಂಡು ಇಟ್ಕೊಂಡು ನಾವು ಎಷ್ಟು ಬ್ಯಾಳೆ ತೊಗೊಂಡಿದ್ದೀವಲ್ಲ ಅಷ್ಟೇ ಏನು ಮಾಡೋಣ್ರಿ ಬೆಲ್ಲ ತೊಗೊಂಡ್ರಿ. ಅದೇ ಮೆಜರ್ಮೆಂಟ್, ಅದೇ ಕಪ್ಪಿಂದ ಏನು ಮಾಡೋಣ್ರಿ ಅಷ್ಟೇ ಬೆಲ್ಲ ತೊಗೊಂಡ್ರಿ. ಬೆಲ್ಲ ಹಾಕ್ಕೊಂಡು ಬೇಕಾದ್ರೆ ನಿಮ್ಗೆ ರುಚಿ ಹೆಚ್ಚಬೇಕಾಗಿತ್ತು ಅಂದ್ರೆ ಹೆಚ್ಚೋರಿ, ಮತ್ತು ರುಚಿ ಸ್ವಲ್ಪ ಕಮ್ಮಿ ಬೇಕಾಯ್ತಂದ್ರೆ ಕಮ್ಮಿ ಹಾಕ್ಬೋದು ರೀ. ಮತ್ತೇನು ಮಾಡಿರಿ ಸಕ್ರೆ ಕಿತ್ತ ಏನಾಗ್ತದೆ ರೀ, ಬೆಲ್ಲಿಂದ ಟೇಸ್ಟ್ ಆಗ್ತದೆ ರೀ, ಟೇಸ್ಟಿ ಚಂದ ಬರ್ತದೆ ರೀ. ಯಾಕಂದ್ರೆ ಹೆಚ್ಚನ್ನು ಏನು ಮಾಡಿರಿ ಬೆಲ್ಲನೂ ಏನು ಮಾಡಿರಿ ಮಾಡ್ತೀನಿ ಅದ್ರದ್ದು ಚಲೋ ಹೊತ್ತಿನಾಗ ಬೆಲ್ಲ ತೊಂಬರ್ರಿ. ಈಗ ಏನು ಮಾಡೋಣ್ರಿ, ಇದಕ್ಕೆ ಗ್ಯಾಸ್ ಚಾಲೂ ಮಾಡ್ಕೊಂಡ್ರು, ಇದಕ್ಕೆ ಏನು ಮಾಡೋಣ್ರಿ ಹುರ್ಕೊಂಡ್ರಿ ನೋಡಿರಿ. ಈ ರೀತಿಯಾಗಿ ಬೆಲ್ಲ ಹಾಕ್ಕೊಂಡು ಏನು ಮಾಡೋಣ್ರಿ ಇದಕ್ಕೆ ಎಲ್ಲ ಕಲಸ್ಕೊಂಡ್ರಿ. ಮೊದಲು ಏನಾಗ್ತದೆ ಅಳಸಾಗ್ತದೆ ರೀ, ಯಾಕಂದ್ರೆ ಬೆಲ್ಲ ಎಲ್ಲ ಅಳಸಾಗನ ಏನಾಗ್ತದೆ ರೀ, ಅಳಸಾಗಿ ಏನು ಮಾಡಿರಿ ಮತ್ತು ಕುದ್ಲಿಕ್ಕೆ ಚಾಲು ಆಗ್ತದೆ ರೀ. ನಮ್ಮ ಹೋಳಿಗೆ ಚೆನ್ನಾಗಿ ಆಗ್ಬೇಕಾದ್ರೆ ಚಂದ ಆಗ್ಬೇಕಾದ್ರೆ ಏನು ಮಾಡ್ಬೇಕು ರೀ, ಹೂರಣನೂ ಚಂದ ಆಗಬೇಕು, ಅದ್ರ ಜೊತೆ ಏನು ಮಾಡ್ಬೇಕು ರೀ ಹಿಟ್ಟನ್ನು ಚಂದ ಆಗ್ಬೇಕು ರೀ. ಹಿಂಗೆ ಆಗ್ಬಾರ್ದು ರೀ, ಹೂರಣ ಗಟ್ಟಿ ಹಿಟ್ಟು ಅಳಸ ಹೋಳಿಗೆ ಚಂದ ಆಗಲ್ಲ ರೀ. ಎರಡೂ ಲೆವೆಲ್ ಒಂದೇ ಆಗ್ಬೇಕು ರೀ. ಮತ್ತು ನೋಡ್ಬೇಕು ರೀ ಹೋಳಿಗೆ ಮಾಡೋಕ್ಳಾಗ ಹಿಟ್ಟು ಅಳಸ ನಾವ್ಕೋಬೇಕು ರೀ, ಗೋಧಿ ಹಿಟ್ಟು ಹೋಳಿಗೆ ಮಸ್ತ್ ಆಗ್ತಾವ್ರಿ ನೋಡಿರಿ. ಈ ರೀತಿಯಾಗಿ ಏನು ಮಾಡ್ಕೋತ ಹೋಗಿದ್ರೆ ಕುದಿಸ್ಕೋತ ಹೋಗಿದ್ರಿ. ಇದೀಗ ಏನು ಆಗ್ಬೇಕು ರೀ ಪೂರಾ ಗಟ್ಟಿ ಆಗ್ಬೇಕು ರೀ. ಇದು ಗಟ್ಟಿ ಆಗೋತಕ್ಕೆ ಏನು ಮಾಡೋದ್ರಿ, ಇದಕ್ಕೆ ಸಣ್ಣ ಮೀಡಿಯಮ್ ಇದ್ರಾಗಿಟ್ಟು ಫ್ಲೋದಾಗಿಟ್ಟು ಕುದಿಸೋತ ಹೋಗೋದು ಸಣ್ಣಗೆ. ಗ್ಯಾಸ್ ಸಣ್ಣ ಇಡಬೇಕು ರೀ, ಇಲ್ಲಾಂದ್ರೆ ಭಾಳ ಫೋರ್ಸ್ ಇಟ್ರಿ ಅಂದ್ರೆ ದಮ್ ಇಟ್ರಿ ಅಂದ್ರೆ ಏನಾಗ್ತದೆ ರೀ ಹೊತ್ತದ್ರ ತಳಗೆ. ಅದಕ್ಕೆಲ್ಲ ಏನು ಮಾಡಿರಿ ಸಣ್ಣ ಇಟ್ಟು ಕುದಿಸೋಗೋದು, ಕೈ ಆಡ್ಸೋತ ಇರ್ಬೇಕು ರೀ. ಯಾಕಂದ್ರೆ ಕೈ ಆಡ್ಸೋದು ಬಿಟ್ಟಂದ್ರೆ ಹೊತ್ತದ್ರ ತಳಗೆ. ಅದಕ್ಕೆಲ್ಲ ಏನು ಮಾಡಿರಿ ಕೈ ಆಡ್ಸೋಗೋತಿದ್ದು ಕುದಿಸ್ಬೇಕು ರೀ. ಕುದಿಸೋಕೆ ಪೂರಾ ಇದು ಏನು ಮಾಡ್ಬೇಕು ರೀ ಗಟ್ಟಿ ಆಗುತ್ತಾ ಕುದಿಸ್ಬೇಕು ಹೋಗ್ಬೇಕು ರೀ. ಅದು ಹಿಂಗೆ ಅಳಸು ಮಾಡಿಬಿಟ್ರಿ ಅಂದ್ರೆ ಏನಾಗ್ತದೆ ರೀ, ಇದು ಠೀಕ್ ಆಗಲ್ಲ ಹೋಳಿಗೆ. ನೋಡ್ರಿ ನಾವು ಬ್ಯಾಳಿದಾಗ ಬೆಲ್ಲ ಹಾಕ್ಕೊಂಡು ಏನು ಮಾಡೋದು ಈ ರೀತಿಯಾಗಿ ಮಾಡ್ಕೊಳ್ಳೋದು, ಅದಕ್ಕೆ ತಿರುವಿ ಹಾಕೋದು ರೀ ಕಡ್ಚಿ ತಂದು. ಬೆಲ್ಲ ಎಲ್ಲ ಏನು ಮಾಡೋದ್ರಿ ಸಣ್ಣ ಮಾಡ್ಕೋದ್ರಿ. ಇದ್ರಾಗ ತಾನೇ ಒಂದು ಸ್ವಲ್ಪ ಕುದಿಸೋದ್ರಿ, ಇದಕ್ಕೆ ಗಟ್ಟಿ ಆಗುತ್ತೆ. ಈಗೆಲ್ಲ ಏನು ಮಾಡಿ ಬೆಲ್ಲ ಹಾಕಿ ಅಳಸು ಆಗ್ತದೆ ರೀ, ಒಂದು ಸ್ವಲ್ಪ ಕುದಿಸೋದ್ರಿ. ಇದು 15-20 ಮಿನಿಟ್ ಕುದಿಸಿ ಅಂದ್ರೆ ಇದೆಲ್ಲ ಏನಾಗ್ತದೆ ರೀ ಗಟ್ಟಿ ಆಗ್ತದೆ ರೀ. ನೋಡಿ ಈ ರೀತಿಯಾಗಿ ಏನಾಗ್ತದೆ ರೀ ಗಟ್ಟಿ ಆಗ್ತದೆ ಲಾಸ್ಟಿಗೆ. ನೋಡಿ ಈ ರೀತಿಯಾಗಿ ಗಟ್ಟಿ ಆಗ್ತದೆ ರೀ. 15-20 ಮಿನಿಟ್ ಬಿಟ್ಟು ಗಟ್ಟಿ ಆಗ್ತದೆ. ಹಿಂಗೆ ಕುದಿಸೋತೆ ಮಾಡೋದು ಗಟ್ಟಿ ಮಾಡೋದ್ರಿ. ನೋಡಿ ಈ ರೀತಿಯಾಗಿ ಗಟ್ಟಿ ಆಗ್ತದೆ. ಈಗ ಏನು ಮಾಡೋದ್ರಿ ಮಿಕ್ಸರ್ಗೆ ಹಾಕೋಬೋದು ರೀ. ನಾವು ಮಿಕ್ಸರ್ಗೆ ಹಾಕ್ಕೊಂಡು ಸಣ್ಣಗೆ ಏನಾಗ್ತದೆ ರೀ ನಮ್ಗೆ ಹೋಳಿಗೆ ಮಾಡೋಕ್ಕೆ ಸೊಪ್ಪು ಆಗ್ತದೆ ರೀ. ಈಗ ಏನು ಮಾಡಿದ್ರೆ ಮಿಕ್ಸರ್ಗೆ ಹಾಕೊಳ್ಳೋನು ಈ ರೀತಿ ಮಿಕ್ಸರ್ ಜಾರಿಯಲ್ಲಿ ಹೂರಣ ಹಾಕೋದ್ರಿ. ಹೂರಣ ಹಾಕೊಂಡು ಏನು ಮಿಕ್ಸರ್ ಮಾಡೋಣ್ರಿ. ಮಿಕ್ಸಿ ಮಾಡಿದೆವು ಅಂದ್ರೆ ಏನಾಗ್ತದೆ ಸಣ್ಣ ಆಗ್ತವೆ ನೋಡಿ. ಈ ರೀತಿ ಮಿಕ್ಸರ್ ಜಾರಿಯಲ್ಲಿ ಹಾಕೊಂಡು ಈ ರೀತಿ ಸಣ್ಣ ಆಗ್ತದೆ ನೋಡಿರಿ. ಎಷ್ಟು ಚಂದ ಪೇಸ್ಟ್ ಆಗ್ತದೆ ರೀ. ಈ ರೀತಿ ಪೇಸ್ಟ್ ಮಾಡ್ಕೊಳ್ಳೋದ್ರಿ. ಪೇಸ್ಟ್ ಮಾಡ್ಕೊಂಡು ಒಂದಿಗೆ ಒಂದು ಬಾಯ್ಲಿನಲ್ಲಿ ತೆಗೆದಿಟ್ಕೊಳ್ಳೋಣ. ನೋಡಿ ಈ ರೀತಿ ಏನು ಮಾಡೋದು ಪ್ಲೇಟ್ನ ತೊಗೊಂಡು ಏನು ಮಾಡಿದ್ರಿ ನೋಡಿ ಚಂದ ಈ ರೀತಿ ಪ್ಲೇಟ್ನ ತೊಗೊಂಡು ಹೋಳಿಗೆ ಮಾಡ್ಲಿಕ್ಕೆ ಸೂಪರ್ ಹೋಗ್ತದೆ ರೀ. ಈಗ ನಾವು ಹಿಟ್ಟನ್ನ ಅದ್ಕೊಂಡಿರ್ತೇವಲ್ಲ, ಹಿಟ್ಟನ್ನ ಅದ್ಕೊಂಡು ಏನು ಮಾಡೋದ್ರಿ, ಈಗ ಹಿಟ್ಟನ್ನ ಗೋಧಿ ಹಿಟ್ಟನ್ನ ಅದ್ಕೊಂಡು ಅದು ತುಂಬ್ಕೊಂಡು ಏನು ಮಾಡೋಣ ಹೋಳಿಗೆ ಮಾಡೋಣ. ನೋಡಿ ಈ ರೀತಿ ಹಿಟ್ಟನ್ನ ಅದ್ಕೊಂಡು ಏನು ಮಾಡೋಣ್ರಿ, ಈಗ ಹೋಳಿಗೆ ಮಾಡೋಕ್ಕೆ ಸೂಪರ್ ಆಗ್ತದೆ. ಹಿಟ್ಟನ್ನ ಅದ್ಕೊಂಡು ಇಡೋದ್ರಿ ಹಿಂಗೆ ಸೈಡ್ ಇದು ತುಂಬ್ಕೊಂಡು ಏನು ಮಾಡೋಣ್ರಿ ಹೋಳಿಗೆ ಮಾಡೋಣ್ರಿ. ನಾವು ಹೋಳಿಗೆ ಹ್ಯಾಂಗೆ ಮಾಡೋದು ಅಂದ್ರೆ ಹಿಂಗೆ ಉಳ್ಳಿ ತೊಗೋಬೇಕು ರೀ. ಉಳ್ಳಿ ತೊಗೊಂಡು ಯಾನ್ ಹರ್ಕೊಂಡು ಇಟ್ಟಿದ್ದಲ್ಲ ಹೂರಣ ಏನು ಮಾಡ್ಕೋಬೇಕು, ಹೂರಣ ಹಿಂಗೆ ಏನು ಮಾಡ್ಕೊ ಉಳ್ಳಿಯಾಗ ಹಾಕೋತ ಹೋಗ್ಕೋಬೇಕು. ನೋಡಿ ಹಿಂಗೆ ತುಂಬ್ಕೋಬೇಕು ರೀ. ಹಿಟ್ಟು ತೊಡೆ ತೊಳೆದು ಅದ್ರ ಡಬಲ್ ಹೂರಣ ತೊಗೋಬೇಕು ರೀ, ಅಂದರೆ ಹೋಳಿಗೆ ಚಂದ ಆಗ್ತವೆ ರೀ. ನೋಡಿ ಈ ರೀತಿ ಉಳ್ಳಿ ಕಟ್ಕೋಬೇಕು ಹೂರಣ ಹಾಕ್ಕೊಂಡು. ನೋಡಿ ಹಿಟ್ಟು ಹಚ್ಕೊಂಡು ಎಣ್ಣೆ ಹಚ್ಚಿ ಹೋಳಿಗೆನೂ ಮಾಡ್ಬೋದು ಮತ್ತು ಹಿಟ್ಟು ಹಚ್ಚಿ ಹೋಳಿಗೆನೂ ಮಾಡ್ಬೋದು ರೀ. ಹಿಟ್ಟು ಹಚ್ಚಿ ಹೋಳಿಗೆ ಅಂದರೆ ಮಾಡಿದ್ರೆ ಅಂದ್ರೆ ಭಾಳ ತಕ ಉಳಿತಾವೆ ರೀ. ಅವಕ್ಕೆ ಒಂದಕ್ಕೊಂದು ಜಿಗಿಟಾಗಲ್ಲ. ಈ ಮಾನ್ಕೆ ರಸದಾಗ ಹಿಟ್ಟು ಹಚ್ಚಿ ಹೋಳಿಗೆ ಅಂದ್ರೆ ಭಾಳ ಟೇಸ್ಟ್ ಆಗ್ತಾವೆ ರೀ. ನೋಡಿ ಈ ರೀತಿಯಾಗಿ ತಿದ್ಕೋತ ಹೋಗೋದ್ರಿ. ನೋಡಿ ಸ್ವಲ್ಪ ಹಿಟ್ಟು ಹಾಕೋದ್ರಿ ಮ್ಯಾಲೆ ತಳ್ಕೊಡಿ
ಹಿಟ್ಟು ಹಾಕಿ ಸೊಕಾಸ ತಿದ್ದದ್ರಿ. ಚಪಾತಿ ಹಂಗೆ ಭಾರ ಹಾಕಿ ತಿದ್ದೋದಿಲ್ಲ ರೀ, ಸೊಕಾಸ ಗೋಲಾಗಿ ತಿದ್ಕೋತ ಹೋಗೋದ್ರಿ. ಬರೀ ನಿಮ್ಗೆ ಗೋಲ್ ತಿದ್ದಕ್ಕೆ ಬರಲಿಲ್ಲ ಅಂದ್ರೆ ಏನು ಮಾಡೋದ್ರಿ, ಅದು ಕೊಳ್ಪಟ್ಟಿಗೆ ಏನು ಮಾಡಿದ್ರಿ ಸರ್ಸಾಡೋದ್ರಿ ಸುತ್ತಾಗಿ. ನೋಡಿ ಹಿಂಗೆ ಸರ್ಸಾಡ್ಕೊತ ಹೋದೆ ಅಂದ್ರೆ ಹೋಳಿಗೆ ಏನಂತಾರೆ ಗೋಲ್ ಆಗ್ತದೆ ರೀ. ಎರಡು ದೊಡ್ಡದಾಗಿ ಹೋಳಿಗೆ ಐತೆ ರೀ. ನೋಡಿರಿ ಈಗ ತೆವಿ ಗರಂ ಮಾಡಿದೇವಲ್ಲ, ಈ ತೆವ್ಯಾಗ ಹೋಳಿಗೆ ಹಾಕೋದು. ನೋಡಿ ಮೊದಲು ಏನು ಮಾಡಿದ್ರೆ ಎಣ್ಣೆ ಹಾಕೊಳ್ಳೋದ್ರಿ. ಎಣ್ಣೆ ಹೊಡ್ಕೊಂಡು ಈ ಹೋಳಿಗೆ ಆ ಮಾದಲಿ ಎತ್ತಿ ನಾವು ತೆವ್ಯಾಗ ಹಾಕೊಳ್ಳೋದು. ಮ್ಯಾಲೆ ಒಂದು ಸ್ವಲ್ಪ ಎಣ್ಣೆ ಹಚ್ಚೋದ್ರಿ. ನಾನು ವಿಡಿಯೋ ಕ್ಲಿಯರಾಗಿ ಹೇಳ್ಕೊತೀನಿ ರೀ, ಹ್ಯಾಂಗೆ ಹೋಳಿಗೆ ಮಾಡಬೇಕು, ಯಾವ ರೀತಿಯಾಗಿ ಬೇಯಿಸ್ಬೇಕು. ಹೋಳಿಗೆ ಪಟ್ಟ ತಿರುಗಿ ಹಾಕೋದಿಲ್ಲ ರೀ, ಹೋಳಿಗೆ ಒಂದು ಸ್ವಲ್ಪ ಮ್ಯಾಲೆ ಗುಳ್ಳಿ ಬರ್ಬೇಕು ರೀ. ನೋಡಿ ಈ ರೀತಿ ಈ ರೀತಿ ಆದ್ಬೇಕು. ಏನು ಮಾಡ್ಬೇಕು ರೀ, ಹೋಳಿಗೆ ತಿರುಗ್ಬೇಕು ರೀ. ಡಬ್ಬ ಕೊಟ್ಟಬೇಕು, ಹಿಂಗೆ ಕಣ್ಣು ಬರ್ಬೇಕು ರೀ. ನೋಡಿ ಕೆಂಪು ಕೆಂಪು ಕಲರ್ ಕಣ್ಣು ಬರ್ತಾನೆ ಚಂದ ಬೇಯ್ತದೆ ರೀ ಹೋಳಿಗೆ. ನೋಡಿರಿ ಎಷ್ಟು ಚಂದ ಉಬ್ಕೋತ ಹೋಗ್ತದೆ ನೋಡಿ ಹೋಳಿಗೆ. ಈ ರೀತಿ ಏನು ಮಾಡ್ಬೇಕು ರೀ, ಉಬ್ಬು ಬರ್ಬೇಕು ರೀ. ನೋಡಿರಿ ಈ ರೀತಿ ಉಬ್ಬಿಬೇಕು. ಈಗ ಏನು ಮಾಡ್ತದೆ ಇದಕ್ಕೆ ಕಳಿಸಿ ಒಗಿತದೆ ರೀ. ನೋಡಿರಿ ನೋಡಿ, ವಾವ್ ಎಷ್ಟು ಮಸ್ತ್ ಆಗಿದೆ ನೋಡಿ ಹೋಳಿಗೆ. ಹಿಂಗೆ ಆಗ್ಬೇಕಾದ್ರೆ ಏನು ಮಾಡ್ಬೇಕು ರೀ, ಮೊದಲು ಹಿಟ್ಟ ಹದವಾಗಿ ಚಂದ ನಡ್ಕೋಬೇಕು ರೀ. ಅದ್ರ ಜೊತೆ ಏನು ಮಾಡ್ಬೇಕು ರೀ, ಹೂರ್ಣನೂ ಅದೇ ಚಂದ ಆಗ್ಬೇಕು ರೀ. ಎರಡೂ ಲೆವೆಲ್ ಆಗ್ಬೇಕು ರೀ, ಅಂದರೆ ಅಂತ ಹೋಳಿಗೆ ಚಂದ ಆಗ್ತಾವೆ ರೀ. ನೋಡಿರಿ ಈಗ ಹಿಂಗೆ ಸ್ವಲ್ಪ ತೋಡಿ ಏನು ಮಾಡ್ಬೇಕು ರೀ, ಅದಕ್ಕೆ ನಾವು ಹರ್ಕೋಬೇಕು. ಯಾಕಂದ್ರೆ ಹಂಗೆ ಆಗಲಿಲ್ಲ ಅಂದ್ರೆ ನಮ್ಗೆ ಹೋಳಿಗೆ ಏನು ಮಾಡ್ಲಿಕ್ಕೆ ಬರಲ್ಲ, ಕೈ ಹೂಗ ಹತ್ತದ ರೀ. ನೋಡಿ ಈ ರೀತಿ ಆಗ್ತದಲ್ಲ ರೀ. ನೋಡಿ ಎಷ್ಟು ಮಸ್ತ್ ಆಗಿದೆ. ಈಗ ಏನು ಮಾಡ್ಬೇಕು, ತೆಗೆದು ಬುಟ್ಟಿ ಒಳಗೆ ಹಾಕೋದ್ರಿ. ನೋಡಿರಿ ಈ ರೀತಿ. ನೋಡಿ ಎಷ್ಟು ಮಸ್ತ್ ಆಗ್ಯಾವ್ರಿ ಹೋಳಿಗೆ. ಈ ರೀತಿಯ ಹೋಳಿಗೆ ಹಿಟ್ಟು ಹಚ್ಚಿ ಹೋಳಿಗೆ ಮಾಡೋದ್ರಿಂದ ಏನಾಗ್ತದೆ ರೀ, ನಮ್ಗೆ ಒಂದಕ್ಕೊಂದು ಹತ್ಗಳು ಅಲ್ರಿ. ಮತ್ತು ಮಾನ್ಕಿ ರಸದಾಗ ಮಸ್ತ್ ಹತ್ತವ್ರಿ ಹಿಟ್ಟು ಹಚ್ಚಿ ಹೋಳಿಗೆ. ನೋಡಿ ಬೇಕಾದ್ರೆ ಇನ್ನೊಂದು ತೋರಿಸ್ತೀವಿ ರೀ ನಿಮ್ಗೆ ವಿಡಿಯೋ ಮಾಡಿ. ಹೋಳಿಗೆ ಏನು ಮಾಡ್ಕೋಬೇಕು ರೀ, ಸೊಕಾಸ್ ತಿದ್ಕೋಬೇಕ್ರಿ. ನಿಂಬಲ್ಲಿ ಎತ್ತುವ ಕಡ್ಲಿಕ್ಕೆ ಬರಲಿಲ್ಲ ಅಂತ ಏನು ಮಾಡಿರಿ, ಅದು ಕೊಳ್ಪಟ್ಟಿಗೆ ಏನು ಮಾಡಿರಿ, ಹೊಳ್ಸ್ಕೋತ ಏನು ಮಾಡಿರಿ. ನೋಡಿರಿ ಈ ರೀತಿಯಾಗಿ ಹೊಳ್ಸ್ಕೋತ ಏನು ಮಾಡಿರಿ, ಹೋಳಿಗೆ ಗುಂಡು ಮಾಡ್ಬೋದು ರೀ. ಈ ರೀತಿ ಹಾಕ್ಬೋದು. ನೀವು ಮೊದಲಿನವ್ರು ಇದ್ರೆ ಇಟ್ಲ ದೊಡ್ಡ ಹೋಳಿಗೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಸಣ್ಣ ಸಣ್ಣ ಉಳ್ಳಿ ತೊಗೊಂಡು ಸಣ್ಣ ಮಾಡಿರಿ. ಯಾಕಂದ್ರೆ ಪರ್ಫೆಕ್ಟ್ ಇದ್ದವ್ರು ದಿನ ರೂಢಿ ಬಿದ್ದವ್ರಿಗೆ ಏನಂದ್ರೆ ದೊಡ್ಡ ದೊಡ್ಡ ಹೋಳಿಗೆ ಮಾಡ್ತಾರೆ. ಸಣ್ಣ ಉಳ್ಳಿ ತೊಗೊಂಡು ಹಿಟ್ಟು ತೊಗೊಂಡು ಮತ್ತು ಹೂರಣನೂ ಸ್ವಲ್ಪ ಹಾಕ್ಕೊಂಡು ಮಾಡಿರಿ, ಹೋಳಿಗೆ ಚಂದ ಆಗ್ತಾವ್ರಿ. ನೋಡಿ ಈ ರೀತಿ ಹೋಳಿಗೆ ನೋಡಿರಿ ಈ ರೀತಿ ಏನು ಮಾಡ್ಬೇಕು ರೀ, ಕಣಿ ಬೀಳ್ಬೇಕು ರೀ ಹೋಳಿಗೆ. ಅವಾಗ ಏನು ಮಾಡ್ಬೇಕು, ಹೋಳಿಗೆ ತಿರುವಾಕ್ಬೇಕು. ನೋಡಿ ಎರಡು ಚಂದಾಗಿ ಉಬ್ತದೆ ನೋಡಿರಿ. ನೋಡಿರಿ ಈ ಥರ ಹೋಳಿಗೆ ಎಷ್ಟು ಮಸ್ತಾಗಿದೆ ನೋಡಿರಿ. ಮತ್ತು ನಿಮ್ಮ ಕೈ ಸುಡ್ತೀವಿ ಅಂದ್ರೆ ಏನು ಮಾಡಿರಿ, ಕಡ್ಚಿಲಿ ಹೋಳಿಗೆ ತೆಗಿಬೋದು ರೀ. ಎಷ್ಟು ಚಂದಾಗಿದೆ ಹೋಳಿಗೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಏನು ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಇದಕ್ಕೆ ಏನತ್ತೀವ್ರಿ, ಹೂರ್ಣ ಹೋಳಿಗೆ ಐತೇವ್ರಿ, ಮಸ್ತ್ ಆಗ್ಯಾವಲ್ಲ ರೀ. ಈ ಥರ ಏನು ಮಾಡ್ಬೇಕು ರೀ. ಇವತ್ತು ಏನದ ರೀ, ಇವತ್ತು ಖಾರ ಹುಣ್ಣಿಮೆ ಅದ ರೀ. ಖಾರ ಹುಣ್ಣಿಮೆ ಅದಿಲ್ಲ ರೀ, ಖಾರ ಹುಣ್ಣಿಮೆ ದಿವಸ ಏನು ಮಾಡಿರಿ, ರಸ ಮಾವಿನಕಾಯಿ ರಸ ಮತ್ತು ಹೋಳಿಗೆ ಮಾಡಿ ಊಟ ಮಾಡ್ಬೋದು ರೀ. ಖಾರ ಹುಣ್ಣಿಮೆದು ಎಲ್ಲರಿಗೆ ಶುಭಾಶಯ ಹಬ್ಬದ ರೀ. ಓಂ ಶಾಂತಿ.